ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಹಾಗೂ ಸತ್ಯಲೋಕ ಈ ವಿಷಯದ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ದೆವು. ಇಂದು ನಾವು ಈ ವಿಡಿಯೋದಲ್ಲಿ ಸತ್ಯಲೋಕಕ್ಕಿಂತ ಮೇಲಿರುವಂತಹ ಅದ್ಭುತ ಲೋಕಗಳ ಬಗ್ಗೆ ತಿಳಿಯೋಣ. ವಿಷ್ಣುಪುರಿ, ಶಿವಪುರಿ ಹಾಗೂ ಪರಂಧಾಮ ಇವು ಸತ್ಯಲೋಕದ ಮೇಲೆ ಇರುವಂತಹ ಲೋಕಗಳು. ಇಂದು ನಾವು ಈ 3 ಅದ್ಭುತ ಲೋಕಗಳಿಗೆ ಪಯಣವನ್ನು ಮಾಡೋಣ. ಭೂಮಿಯ ಮೇಲಿನ ಜಗತ್ತು ಭೌತಿಕ ಜಗತ್ತು. ಇದರಂತೆ ಸೂಕ್ಷ್ಮ ಜಗತ್ತು ಎಂಬುದು ಸತ್ಯಲೋಕದವರೆಗೆ ಮಾತ್ರ ಸೀಮಿತವಾಗಿದೆ. ಇದರ ನಂತರ ಕಾರಣ ಜಗತ್ತು ಆರಂಭವಾಗುತ್ತದೆ. ಏಕೆಂದರೆ ಇಲ್ಲಿ ಪರಮ ತತ್ವದ ಅಂಶವು ಕಾಣಸಿಗುತ್ತದೆ. ಸ್ಥೂಲ, ಸೂಕ್ಷ್ಮ ಅಥವಾ ಕಾರಣ ಶರೀರ ಯಾವುದೇ ಶರೀರವಾಗಿರಲಿ, ನಾವೊಂದು ಆತ್ಮವಾಗಿದ್ದೇವೆ. ಇದು ಬಹಳ ಮಹತ್ವವಾದಂತಹ ವಿಷಯ. ನಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಈ ಪಯಣದ ಉದ್ದೇಶವಾಗಿದೆ. ವಿಷ್ಣುಪುರಿಯನ್ನು ವೈಕುಂಠ ಎಂತಲೂ ಸಹ ಕರೆಯುತ್ತಾರೆ. ವೈಕುಂಠ ಎಂದರೆ ಚಿಂತಾರಹಿತವಾಗಿದೆ. ಇದು ವಿಷ್ಣುವಿನ ದಿವ್ಯ ಶಕ್ತಿಯಿಂದ ಸೃಷ್ಟಿಯಾಗಿದೆ. ವಿಷ್ಣುಪುರಿಯು ಬ್ರಹ್ಮಲೋಕಕ್ಕಿಂತ 3ರಿಂದ 4 ಪಟ್ಟು ವಿಶಾಲವಾಗಿದೆ. ಇಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿ ಮತ್ತು ಅನ್ಯ ದೇವತೆಗಳು ಇಲ್ಲಿ ವಾಸವಾಗಿರುತ್ತಾರೆ. ಇಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಆತ್ಮರು ವಾಸಿಸುತ್ತಿದ್ದು ಬಹಳಷ್ಟು ಆತ್ಮರು ಶಿವಪುರಿಯತ್ತ ಸಾಗುತ್ತಾರೆ. ಭಕ್ತಿ ಮಾರ್ಗದಲ್ಲಿರುವವರು ವಿಷ್ಣುವಿನ ರಾಮ ಅವತಾರ ಹಾಗೂ ಕೃಷ್ಣನ ಅವತಾರವನ್ನು ಆರಾಧಿಸುತ್ತಾರೆ. ಸಂಪೂರ್ಣ ಭಕ್ತಿ ಭಾವದಿಂದ ಪ್ರೇಮದಿಂದ ರಾಮ ಕೃಷ್ಣನನ್ನು ಜಪಿಸುತ್ತಾರೆ. ಅಂತಹ ಆತ್ಮರಿಗೆ ಅವರ ಸಾಧನೆಯ ಫಲವಾಗಿ ಜನಲೋಕ, ತಪಲೋಕ ಹಾಗೂ ವಿಷ್ಣುಪುರಿಯಲ್ಲೂ ಸಹ ಪ್ರವೇಶ ಸಿಗುತ್ತದೆ. ಇಲ್ಲಿ ಕೇವಲ ದಿವ್ಯ ಆತ್ಮರು ಮಾತ್ರ ಹೋಗಿ ಸೇರುತ್ತಾರೆ. ವಿಷ್ಣು ಲೋಕದ ಮಹಿಮೆ ಹಾಗೂ ವಿಷ್ಣು ಲೋಕದ ವೈಭವ ಮನುಷ್ಯನ ಕಲ್ಪನೆಯನ್ನು ಮೀರಿದೆ. ಈ ಲೋಕದಲ್ಲಿಯ ಮಧುರ ಸಂಗೀತ ಆತ್ಮರಿಗೆ ಆಧ್ಯಾತ್ಮ ಆನಂದವನ್ನು ತಂದುಕೊಡುತ್ತದೆ. ವೇದಗಳಲ್ಲಿ ವಿಷ್ಣುಪುರಿಯ ಯಾವುದೇ ಉಲ್ಲೇಖ ನಮಗೆ ಸಿಗುವುದಿಲ್ಲ. ಪೌರಾಣಿಕ ಹಾಗೂ ಮಹಾಕಾವ್ಯ ರಚನೆಗಳಲ್ಲಿ ವೈಕುಂಠದ ವರ್ಣನೆ ಆನಂದಮಯ ನಿವಾಸ ಎಂಬ ಶಬ್ದಗಳಿಂದ ವರ್ಣಿಸಲಾಗಿದೆ. ಋಗ್ವೇದದಲ್ಲಿಯೂ ಸಹ ಇದನ್ನು ಒಂದು ಅದ್ವಿತೀಯ ಪ್ರಕಾಶಮಯ ಸ್ಥಾನದ ರೂಪದಲ್ಲಿ ವರ್ಣನೆ ಮಾಡಲಾಗಿದೆ. ಭಾಗವತ ಪುರಾಣದಲ್ಲಿ ವೈಕುಂಠವನ್ನು ಅದ್ವಿತೀಯ ಸ್ಥಾನವೆಂದು ವರ್ಣಿಸಲಾಗಿದೆ. ಅಮೆರಿಕದ ಎಡ್ವಿನ್ ಬ್ರ್ಯಾಂಟ್ ರವರು ತಮ್ಮ ಪುಸ್ತಕವೊಂದರಲ್ಲಿ ವಿಷ್ಣುವಿನ ನಿವಾಸ ವೈಕುಂಠದ ಬಗ್ಗೆ ವಿವರಿಸಿದ್ದಾರೆ. ಅವರು ಹೇಳುವ ಪ್ರಕಾರ ವಿಷ್ಣು ಹಾಗೂ ಲಕ್ಷ್ಮಿ ತಮ್ಮ ವೈಕುಂಠದಲ್ಲಿ ಕ್ರಿಸ್ಟಲ್ನಿಂದ ನಿರ್ಮಿತವಾದಂತಹ ಅರಮನೆಯಲ್ಲಿ ಇರುತ್ತಾರೆ ಹಾಗೂ ಅಲ್ಲಿನ ಉದ್ಯಾನವನದಲ್ಲಿ ಇಚ್ಛೆಗಳನ್ನು ಪೂರೈಸುವಂತಹ ಮರಗಳು, ವಿಶ್ಫುಲ್ ಟ್ರೀಸ್, ಇವುಗಳು ವರ್ಷಪೂರ್ತಿ ಫಲವನ್ನು ನೀಡುತ್ತವೆ ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಎಡ್ವಿನ್ ಬ್ರ್ಯಾಂಟ್ ರವರು ವಿಷ್ಣುವಿನ ಲೋಕದಲ್ಲಿ ಸುಗಂಧಿತವಾದಂತಹ ತಂಪು ಗಾಳಿಯು ಬೀಸುತ್ತಿರುತ್ತದೆ ಹಾಗೂ ಅಲ್ಲಿ ಗಿಡ ಬಳ್ಳಿಗಳಿಂದ ಜೇನು ಸುರಿಯುತ್ತಿರುತ್ತದೆ ಎಂದು ಹೇಳುತ್ತಾರೆ. ಹಾಗೂ ಪಕ್ಷಿಗಳ ಧ್ವನಿಯು ದುಂಬಿಗಳ ಝೀಂಕಾರದೊಂದಿಗೆ ಸೇರಿಕೊಳ್ಳುತ್ತದೆ. ಎಲ್ಲೆಡೆ ಅತಿ ಸುಂದರವಾದ ಹೂಗಳು ಅರಳಿರುತ್ತವೆ. ಅಲ್ಲಿ ಭಕ್ತರು ಮುತ್ತು ರತ್ನಗಳಿಂದ ರಚಿಸಲ್ಪಟ್ಟಂತಹ ಯಾನಗಳಲ್ಲಿ ಅಂದರೆ ವಿಮಾನಗಳಲ್ಲಿ ಪ್ರಯಾಣವನ್ನು ಮಾಡುತ್ತಿರುತ್ತಾರೆ. ಈ ಕ್ಷೇತ್ರದಲ್ಲಿರುವ ಭಕ್ತರ ಮನಸ್ಸು ಎಂದಿಗೂ ಸಹ ಚಂಚಲವಾಗುವುದಿಲ್ಲ. ವೈಕುಂಠದಲ್ಲಿರುವ ಆತ್ಮರಿಗೆ ಪರಮ ಸುಖದ ಅನುಭವವಾಗುತ್ತದೆ. ಹೀಗಾಗಿ ಇಲ್ಲಿನ ಆತ್ಮರು ವಿಷ್ಣು ಲೋಕದಿಂದ ಕೆಳಗೆ ಹೋಗಲು ಇಚ್ಛಿಸುವುದೇ ಇಲ್ಲ. ಕೆಳಗೆ ಇರುವಂತಹ ಸೂಕ್ಷ್ಮ ಜಗತ್ತಿನ ಆತ್ಮರಿಗೆ ವಿಷ್ಣು ಲೋಕದ ಆತ್ಮರು ಮಾರ್ಗದರ್ಶನವನ್ನು ಮಾಡುತ್ತಿರುತ್ತಾರೆ. ವಿಷ್ಣುವಿನ ಅವತಾರದಲ್ಲಿ ಬರುವಂತಹ ಆತ್ಮರು ಭೂಮಿಯ ಮೇಲೆ ಬಂದಾಗ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಾರೆ. ವಿಷ್ಣುಪುರಿಯಲ್ಲಿ 50% ಪರಮತತ್ವ ಹಾಗೂ 50%
ಸೂಕ್ಷ್ಮ ತತ್ವಗಳಿರುತ್ತವೆ. ಪರಮ ತತ್ವದಲ್ಲಿ ಪರಮ ಪ್ರಕಾಶ, ಪರಮ ಅಗ್ನಿ ಹಾಗೂ ಪರಮವಾಯು ವಿಭಿನ್ನ ಪ್ರಮಾಣದಲ್ಲಿ ಕಾಣಸಿಗುತ್ತದೆ. ವಿಷ್ಣುಪುರಿಯಲ್ಲಿ ಪರಮತತ್ವವು ಕೇವಲ 50% ಇರುವುದರಿಂದ ಇಲ್ಲಿ ರಜೋಗುಣವು ಪ್ರಧಾನವಾಗಿರುತ್ತದೆ. ಶಿವಪುರಿಯು ವಿಷ್ಣುಪುರಿಯಿಂದ ಮೇಲಿದೆ. ಇದು ಶಿವನ ಸ್ಥಾನವಾಗಿದ್ದು ಇಲ್ಲಿ ಶಿವನು ಆಕಾರಿ ರೂಪದಲ್ಲಿ ಶಕ್ತಿಯೊಂದಿಗೆ ವಾಸವಾಗಿರುತ್ತಾನೆ ಹಾಗೂ ಶಿವಶಕ್ತಿಯು ನಮ್ಮ ಬ್ರಹ್ಮಾಂಡದ ಚಾಲನೆಯನ್ನು ಮಾಡುತ್ತಾರೆ. ಇವನನ್ನು ಮಹಾದೇವ ಎಂತಲೂ ಸಹ ಹೇಳಲಾಗುತ್ತದೆ. ಶಿವಪುರಿಯಲ್ಲಿ 100% ಪರಂ ಆಕಾಶ ತತ್ವವಿದೆ. ಹೀಗಾಗಿ ಇದನ್ನು ಗ್ರೇಟ್ ಕಾಸಲ್ ವರ್ಲ್ಡ್ ಅಥವಾ ಮಹಾಕಾರಣ ಜಗತ್ತು ಎಂದು ಹೇಳಲಾಗುತ್ತದೆ. ಆತ್ಮವು ಮೇಲೆ ಮೇಲೆ ಹೋಗುತ್ತಿದ್ದಂತೆ ಆತ್ಮನ ಕ್ವಾಲಿಟಿಯೂ ಸಹ ವೃದ್ಧಿಸುತ್ತಾ ಹೋಗುತ್ತದೆ. ಅದರಂತೆ ಆತ್ಮನ ಶರೀರವು ಸಹ ಸ್ಥೂಲ, ಸೂಕ್ಷ್ಮ ಹಾಗೂ ಪರಮತತ್ವ ಹಾಗೂ ಪರಮತತ್ವದಲ್ಲಿಯೂ ಸಹ ಪರಮವಾಯು, ಪರಮ ಅಗ್ನಿ ಹಾಗೂ ಪರಮ ಆಕಾಶ. ಇದಕ್ಕೂ ಬಹಳ ಪರಿಶುದ್ಧವಾದಂತಹ ತತ್ವವೆಂದರೆ ಪರಮ ಪ್ರಕಾಶ. ಹೀಗೆ ಆತ್ಮನ ಶರೀರವು ಪರಿವರ್ತನೆಯಾಗುತ್ತಾ ಹೋಗುತ್ತದೆ. ಇದೊಂದು ಆಧ್ಯಾತ್ಮ ವಿಜ್ಞಾನ. ಇದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಈ ಜ್ಞಾನವು ಯಾವುದೇ ಒಂದು ವೇದ ಉಪನಿಷತ್ತಿನಲ್ಲಿ ನಿಮಗೆ ಸಿಗಲಾರದು. ಈ ಜ್ಞಾನದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಮುಖ್ಯ ಚಾನಲ್ ಆದಂತಹ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಯೂಟ್ಯೂಬ್ ಚಾನಲ್ಗೆ ಬಂದು ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಳ್ಳಿ. ಇಲ್ಲಿ ಎಲ್ಲ ವಿಷಯದ ಬಗ್ಗೆ ಸಾವಿರಾರು ವಿಡಿಯೋಗಳು ನಿಮಗೆ ಸಿಗುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.